ಈ KYC ಅನ್ನೋದು ಇವತ್ತಿನ ಒಂದು ಅವಶ್ಯಕತೆ ಆಗೋಗಿದೆ. ಡಾಕ್ಟರ್ ಕೇಶವ ಅವರೇ, ಮುರಳೀಧರ್ ಸರ್, ಈ KYC ಪ್ರಾಸೆಸ್ ಕೂಡ ಕಂಪ್ಲೈಯನ್ಸ್ ಅನ್ನೋದು ಎಷ್ಟು ಕಠಿಣ ಆಯಿತು, KYC ಕೂಡ ಹಾಗೆ ಇತ್ತು. ಬಟ್ ಅದನ್ನು ಸಿಂಪ್ಲಿಫೈ ಮಾಡಿದ್ರು. ಜನರಿಗೆ ತಿಳಿಸಿ ಹೇಳೋದಾದರೆ ಒಂದು ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಮೂಲಕ KYCಯನ್ನು ಮಾಡ್ಕೊಳ್ಳುವಂಥ ಸುಲಭ ಆಗುವಂಥ ಒಂದು ಪ್ರಕ್ರಿಯೆಗೆ ಇವತ್ತು ಚಾಲ್ತಿಗೆ ಬಂತು. ಹೌ ಇಸ್ ದಿಸ್ ಹೆಲ್ಪ್? ಇವಾಗ ನೋಡಿ, ವೇರಿಯಸ್ ಪ್ರಾಸೆಸರ್, ವೇರಿಯಸ್ ಆಕ್ಟಿವಿಟೀಸ್ ಎ ಪರ್ಸನ್ ಹ್ಯಾಸ್ ಟು ಅಂಡರ್ಟೇಕ್. ಅಂದರೆ ಒಂದು ಬಿಸ್ನೆಸ್ಸೇ ಇರಲಿ, ಒಬ್ಬ ಆರ್ಡಿನರಿ ಸಿಟಿಸನ್ ಒಂದೊಂದು ಕಡೆ ಒಂದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು, ಒಂದೊಂದು KYC ಮಾಡಬೇಕು, ಒಂದು GSTಗೆ ಒಂದು, ಎಲ್ಲ ಕಡೆ ಒಂದೊಂದು ಮಾಡಿಕೊಂಡು ಇಟ್ಸ್ ಅ ಹ್ಯೂಜ್ ಟಾಸ್ಕ್ ಈವನ್ ಟು ಕೀಪ್ ಟ್ರ್ಯಾಕ್. ಅದು ಸಂಬಡಿ ಇದರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಇವಾಗ ಈವನ್ ಫಾರ್ MSMEs ದೇ ವಾಂಟ್ ಟು ಹ್ಯಾವ್ ಅ ಸೆಂಟ್ರಲೈಸ್ಡ್ ಸ್ಕೀಮ್ ವೇರ್ ಯು ಹ್ಯಾವ್ ಒನ್ ಐಡೆಂಟಿಟಿ, ಬಿಸ್ನೆಸ್ ಐಡೆಂಟಿಟಿ ನಂಬರ್ ಅಂತ ಮಾಡಿಬಿಟ್ಟು ಐ ಥಿಂಕ್ ಎಲ್ಲ ಕನ್ವರ್ಜೆನ್ಸ್ ಆಗ್ತಾ ಇದೆ. ಯಾಕಂದರೆ ನಿಮಗೆ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಈಸಿಯರ್ ಟು ಮಾನಿಟರ್, ಈಸಿಯರ್ ಟು ಅಪ್ಲೋಡ್, ಈಸಿಯರ್ ಟು ಮ್ಯಾನೇಜ್ ಇಟ್. ಅದರಿಂದ ರೆಕಾರ್ಡ್ ಕೂಡ ಮೇಂಟೈನ್ ಆಗುತ್ತೆ. ಇವಾಗ MSMEದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಡಿಜಿಲಾಕರಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಬೇರೆ ಅವ್ರು ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ the whole process of all the interaction between the government and the people, ಬಿಸ್ನೆಸ್ಮೆನ್ನೇ ಇರಲಿ, ಆರ್ಡಿನರಿ ಸಿಟಿಸನ್ಸೇ ಇರಲಿ, ಸ್ವಲ್ಪ ಡಿಜಿಟೈಸ್ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಪೀಪಲ್ ಹೂ ಕ್ಯಾನ್ ಇದನ್ನು ಯಾರ್ಯಾರು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವರಿಗೆ ತುಂಬ ಸುಲಭ ಆಗುತ್ತೆ. ಆದರೆ ಕೆಲವು 45, 50 ಜಾಸ್ತಿ ಇರೋರು ಸೀನಿಯರ್ ಸಿಟಿಸನ್ಸು, ಅವರಿಗೆಲ್ಲ ಈವನ್ ನಾವು ಅವರಿಗೆ ಪಾಪ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದು ಐ ಥಿಂಕ್ ದಟ್ ಚೇಂಜ್ ವಿಲ್ ಬಿ ದೇರ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ವಿ ಶುಡ್ ಮೂವ್ ಆನ್. ಬಟ್ they are moving in the right direction. I think we are one of the few countries where we are using digital technologies to this extent. Even advanced countries ಇಷ್ಟು ಜಾಸ್ತಿ ಮಾಡಲ್ಲ. ಇವಾಗ ಪೇಮೆಂಟ್ಸ್ ಸೊಲ್ಯೂಷನ್ನೇ ಇರಲಿ, ಡೇಟಾ ಸೊಲ್ಯೂಷನ್ಸೇ ಇರಲಿ, ಎನಿ ಸೊಲ್ಯೂಷನ್, ಎನಿ ಗೌರ್ಮೆಂಟ್ ಇಂಟರಾಕ್ಟಿವ್ ಸೊಲ್ಯೂಷನ್ ಇರಲಿ, ಯಾವುದಾದ್ರೂ ಇರಲಿ, ನೀವಾಗ they are using digital technology. I think it is going to ಇಂಪ್ರೂವ್ ದಿ ಫಂಕ್ಷನಿಂಗ್. ಪ್ರಮಾಣದಲ್ಲಿ ಡಿಜಿಟಲ್ ಸೆಕ್ಯೂರಿಟಿ ಕೂಡ ಇರಬೇಕು, ಡೇಟಾ ಸೆಕ್ಯೂರಿಟಿ ಕೂಡ ಇರಬೇಕು. ಅದು ಹೇಳಿದಾರಲ್ಲ, ನಮ್ಮ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಾವು ಎಕ್ಸ್ಪೋಸ್ ಆಗುವಂತ ಒಂದು ವೇದಿಕೆ ಮೇಲೆ ಹಾಕಿದಾಗ ಅದನ್ನ ಸಿಗಬಾರ್ದವ್ರ ಕೈಗೆ ಅದು ಸಿಕ್ಕಿಬಿಟ್ರೆ ಅದು 100% ಕರೆಕ್ಟ್. ಈ ಸರಿ ಅವ್ರು ಹೇಳಿದಾರಲ್ಲ, ದಿಸ್ ಟೈಮ್ ದೇ ಹ್ಯಾವ್ ಟಾಕ್ಡ್ ಅಬೌಟ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಡಿಜಿಟಲ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಕ್ಟೇ ತರ್ತೀವಿ ನಾವು, ವೇರ್ ಆಲ್ ದ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಆರಿಜಿನೇಟಿಂಗ್ ಫ್ರಮ್ ಇಂಡಿಯಾ ವಿಲ್ ಬಿ ಕ್ಯಾಪ್ಚರ್ಡ್ ಇನ್ ಇಂಡಿಯನ್ ಕಂಪನೀಸ್ ಆ್ಯಂಡ್ ಇಟ್ ವಿಲ್ ಬಿ ಹೌಸ್ಡ್ ಇನ್ ಇಂಡಿಯಾ ಓನ್ಲಿ. ಅದೇ ಬೇರೆ ಔಟ್ಸೈಡರ್ಸ್ಗೆ ಇವಾಗ ನೋಡಿ, ಹುವಾಯಿಗೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಇಂಡಿಯಾಗೆ ಬರಲಿಕ್ಕೆ? ದೇ ಹ್ಯಾವ್ ಬ್ಯಾನ್ TikTok ಆ್ಯಂಡ್ ಅದರ್ ಥಿಂಗ್ಸ್ ಇಸ್ ಡೇಟಾ ಸೆಕ್ಯೂರಿಟಿ. ಅವರು ಲಾಸ್ಟ್ 1.5 years ಮುಂಚೆನೇ ಇದರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಇವಾಗ ಅದನ್ನು ಲೀಗಲೈಸ್ ಮಾಡ್ತಾ ಇದ್ದಾರೆ. ಡೇಟಾ ಸೆಕ್ಯೂರಿಟಿ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಖಂಡಿತವಾಗಿ ಇಟ್ ಈಸ್ ದೇರ್ ಅಂಡರ್ ದೇರ್ ಅಟೆನ್ಷನ್ ಅಂಡ್ ದೇ ಆರ್ ಡೂಯಿಂಗ್ ಇಟ್. ಸರ್, ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ರೀಚಿಂಗ್ ದ ಲಾಸ್ಟ್ ಮೈಲ್ ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್. ಅದು MSMEಗೂ ಅಪ್ಲೈ ಆಗುತ್ತೆ, ಕೃಷಿಯವ್ರಿಗೂ ಅಪ್ಲೈ ಆಗುತ್ತೆ. ಪ್ರೊಡ್ಯೂಸ್ಗೂ ಮಾರ್ಕೆಟ್ಗೂ ಇರೋ ಗ್ಯಾಪನ್ನು, ಅಂದರೆ ಉತ್ಪಾದನೆ ಆದಂಥ ಬೆಳೆ, ಅದನ್ನ ಮಾರಬೇಕಾಗಿರೋ ಮಾರುಕಟ್ಟೆ, ಇದ್ರ ನಡುವೆ ಇರುವಂತಹ ಈ ಗ್ಯಾಪನ್ನು ನಾವು ದೈಹಿಕವಾಗೂ ನೋಡ್ಬೋದು, ಮಾನಸಿಕವಾಗೂ ನೋಡ್ಬೋದು. ಸರ್, ಡಾಕ್ಟರ್ ಕೇಶವ ಅವ್ರಿಗೆ ನಾನು ಕೇಳ್ತೀನಿ, ಇದರ ಪ್ರಾಮುಖ್ಯತೆ ಏನು? MSMEಗೆ ಶೆಟ್ಟಿ ಸರ್ ಹತ್ರ ಬರ್ತೀನಿ. ಇಲ್ಲ, ಒಂದು ಮೇಜರ್ ಕ್ರೈಸಿಸ್, ಅಗ್ರಿಕಲ್ಚರ್ ಕ್ರೈಸಿಸ್ಗೆ ಏನು ರೀಸನ್ ಅಂತ ಯಾರನ್ನೇ ನೀವು ಕೇಳಿದವ್ರು ಹೇಳೋದು, ನಮಗೆ ಪ್ರೈಸ್ ಸಿಗ್ತಾ ಇಲ್ಲ ಅಂತ. ನಾವು ಏನು ಬೆಳೆದಿದ್ದ ಬೆಳೆಗೆ ನಮಗೆ ಬೆಲೆ ಕೊಡಿಸ್ಬಿಡಿ ಸಾಕು, ಇನ್ನೇನು ಸಬ್ಸಿಡಿ ಬೇಡ, ನಮಗೇನು ಬೇಡ ಅಂತಲೇ ಎಲ್ಲರೂ ಹೇಳೋದು. ಸೊ ಇದನ್ನು ಕನೆಕ್ಟ್ ಮಾಡೋಕ್ಕೆ ಇವಾಗ ಡಿಜಿಟಲೈಸೇಷನ್ ಎಲ್ಲ ತರ್ತಾರೆ. ಅದಕ್ಕೆ ಈ ಹಿಂದಿನ ಬಜೆಟಲ್ಲಿ NAM ಎಲ್ಲ ತೊಗೊಂಡು ಬಂದಿದ್ರು. ಸೊ ಇದರಲ್ಲಿ ಇನ್ನೂ ಹೆಚ್ಚಿನ ಅದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಡಿಜಿಟಲೈಸೇಷನ್ ಮಾಡೋದಿರ್ಬೋದು. ಈವನ್ ಅಗ್ರಿಕಲ್ಚರಲ್ಲಿ ಸ್ಟಾರ್ಟಪ್ಸ್ ಮಾಡಿದ್ರೆ ರೈತ ಯಾರಿಗೆ ಕೊಡ್ತಾನೆ? ಬೆಳೆ ಮಾರ್ತಾನೆ, ಇವ್ರಿಗೆ ಮಾರ್ತಾನೆ. ಇವ್ರಿಗೆ ಮಾರಿದ್ರೆ ಅವ್ರಿಗೂ ಲಾಭ ಜಾಸ್ತಿ ಬರುತ್ತೆ, ಇವ್ರಿಗೂ ಜಾಸ್ತಿ ವಾಪಸ್ ಕೊಡ್ಬೋದು ಅವ್ನ ದುಡ್ಡು. ಈಗ ಮುಂಚೆನಕ್ಕೂ ಈ ಸರಿ ಹೆಚ್ಚಿನ ಅನುದಾನ ಸಿಕ್ಕಿರುವಂಥದ್ದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್, ಲೆಟ್ ಅಸ್ ನಾಟ್ ಫರ್ಗೆಟ್ ದಟ್, 5300 ಕೋಟಿ ಕೊಟ್ಟಿರುವಂಥದ್ದು. and it has been declared as a national project, sir. ಅದು ಪ್ರಮುಖವಾಗಿ ಇಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಲಿ, ಒಟ್ಟಲ್ಲಿ ಕಂಪ್ಲೀಟ್ ಆಗಲಿ ಇನ್ ಟೈಮ್. ನಮ್ಮಲ್ಲಿ ಏನಾಗಿದೆ,
ಸುಮಾರು ಪ್ರಾಜೆಕ್ಟ್ಸ್ನ ನೀವು ಲಿಸ್ಟ್ ಮಾಡಿದ್ರೆ ಎಲ್ಲ ಅನೇಕ ಪ್ರಾಜೆಕ್ಟ್ಗಳು 60% ಕಂಪ್ಲೀಟು, 70% ಕಂಪ್ಲೀಟು, ಈ ಥರವೇ ಕಾಣಿಸ್ತಾ ಇದ್ದಾವಾಗಲಿ ಕಂಪ್ಲೀಟ್ ಆಗದೆ ಇರೋ ಪಟ್ಟಿಗಳೇ ಜಾಸ್ತಿ ಇದೆ. ಲಾಸ್ಟ್ ಮೈಲ್ ಇದು ಅವಾಗ ಕಾಸ್ಟ್ ನಮಗೆ ಜಾಸ್ತಿ. ಲಾಸ್ಟ್ ಮೈಲ್. ಸೊ ಇದಕ್ಕೆರಡಕ್ಕೂ ಒಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಆಮೇಲೆ ಇನ್ನೂ ಒಂದು ನಾವು ಗಮನಿಸ್ಬೇಕಂದ್ರೆ ಮಿಲೆಟ್ಸ್ಗೆ ಹೆಚ್ಚಿನ ಉತ್ತೇಜನ. ಹೋಲ್ಡ್ ಯು ಆನ್ ದಟ್ ಫಾರ್ ಅ ಮಿನಿಟ್ ಸರ್. ಉನ್ನತ ಶಿಕ್ಷಣ ಸಚಿವರು, ITBT ಸಚಿವರು ಆದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಗುಡ್ ಆಫ್ಟರ್ನೂನ್. ಇಸ್ ಇಟ್ ಗುಡ್ ಅಲ್ಲ ಅಶ್ವಥ್ ಸರ್, ಇಸ್ ಇಟ್ ಗುಡ್ ಅಂತ ಕೇಳಬೇಕು. ಸೂಪರ್ ಬಜೆಟ್ ಕೊಟ್ಟಿರುವಂತದ್ದಿದೆ. ನಿಜಕ್ಕೂ ನಾನು ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೂ ಮತ್ತು ನಮ್ಮ ಆರ್ಥಿಕ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ನನ್ನ ಅಭಿನಂದನೆಗಳು. ರೈತರ ಪರವಾಗಿ, ಯುವಕರ, ಮಹಿಳೆಯರ, ದೀನದಲಿತರ ಎಲ್ಲರ ಪರವಾಗಿ ಒಂದು ಬಡ್ಜೆಟ್ ಅನ್ನ ಮಾಡಿರುವಂತದ್ದು ನಿಜಕ್ಕೂ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆ ಮತ್ತು ಭರವಸೆದಾಯಕವಾಗಿದೆ. ಇಟ್ ಈಸ್ ವೆರಿ ಫಾರ್ವರ್ಡ್ ಲುಕಿಂಗ್ ಬಡ್ಜೆಟ್, ಎನೇಬಲಿಂಗ್ ಆಲ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ತುಂಬಾ ಸ್ಟ್ರೀಮ್ಲೈನಿಂಗ್ ಆಗಿರುವಂತದ್ದು. 7 ಲಕ್ಷ ರೂಪಾಯಿವರೆಗೂ ಎಕ್ಸಂಪ್ಷನ್ ಕೊಟ್ಟಿರುವಂತದ್ದು, ಆ ಒಂದು IT ರಿಬೇಟ್ ಅನ್ನು ಕೊಟ್ಟಿರುವಂತದ್ದು ನಿಜಕ್ಕೂ ಬಹಳ ಉತ್ತಮ ಬೆಳವಣಿಗೆ. ಮತ್ತು ಮೇನ್ ಈವನ್ 40% ಇಂದ 30% ರೆಡ್ಯೂಸ್ ಆಗಿರೋದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಸರ್ ನಿಮ್ಮ ಇಲಾಖೆಗಳು ಕೆಲವು ಇದ್ದಾವೆ ಸರ್. ನಿಮ್ಮ ಇಲಾಖೆನೇ ಇದೆ ಒಂದು ಕೌಶಲ್ಯಾಭಿವೃದ್ಧಿ, ಸ್ಕಿಲ್ ಡೆವಲಪ್ಮೆಂಟ್, 30 ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಕ್ರಾಸ್ ಸ್ಟೇಟ್ಸ್. ಮತ್ತೆ ಅದಕ್ಕೆ ಒಂದು ಬೇಡಿಕೆ ಇದ್ದಿದ್ದು ನಾನ್ ಲ್ಯಾಪ್ಸಬಲ್ ಫಂಡ್ ಕೊಡಿ ಅಂತ. ಬಟ್ ಇಲ್ಲಿ ತಜ್ಞರು ಹೇಳ್ತಿದ್ದಾರೆ ಹಾಗಾಗೋದಿಲ್ಲ, ಅದು ಸಮಯದ ಮಿತಿಯಲ್ಲೇ ಆಗಬೇಕು, ಹಾಗಾದಾಗಲೇ ಅದು ಉಪಯೋಗ ಅಂತ. ಬಟ್ ಇನ್ ಎನಿ ಕೇಸ್ ನಾನು ನಿಮಗೆ ಕೇಳ್ತಿದ್ದೀನಿ ಸರ್, ಈ ಕೌಶಲ್ಯ ಮತ್ತೆ ಯೂತ್ ಪವರ್ ಪ್ಲೀಸ್. ಡೆಫಿನೆಟ್ಲಿ ಸರ್, ಸರ್ವರಿಗೂ ಕೌಶಲ್ಯ, ಸರ್ವರಿಗೂ ಶಿಕ್ಷಣ ಅನ್ನುವಂಥದ್ದು, ಸರ್ವರಿಗೂ ಉದ್ಯೋಗ ಆಗ್ಬೇಕು. ಹಾಗಾಗಿ ಸರ್ವರಿಗೂ ಉದ್ಯೋಗ ಸಿಗ್ಬೇಕು ಅಂದ್ರೆ ಸರ್ವರಿಗೂ ಕೌಶಲ್ಯತೆ ಕೊಡಬೇಕು. ಆ ಕೌಶಲ್ಯತೆಯನ್ನು ಕೊಡ್ಲಿಕ್ಕೆ ಇವತ್ತೇನು ಪೂರಕವಾಗಿ ಈಗಾಗಲೇ ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಈ ದಿಕ್ಕಲ್ಲಿ ಈಗಾಗಲೇ ಕ್ರಮವನ್ನ, ಅವರು ಅಧಿಕಾರವನ್ನ ವಹಿಸ್ಕೊಂಡಂತ ಸಂದರ್ಭದಿಂದನೂ ಎಲ್ಲರಿಗೂ ಕೌಶಲ್ಯತೆಯನ್ನು ಕೊಡಬೇಕು ಅನ್ನೋಂತ 100ಕ್ಕೆ 100 ಎಲ್ಲರಿಗೂ ಸಿಗ್ಬೇಕು ಅನ್ನೋಂಥದ್ದು. ಆ ದಿಕ್ಕಲ್ಲಿ ಇವತ್ತು ತಗೊಂಡಿರೋ ಈ ಕ್ರಮ ಬಹಳ ಸ್ವಾಗತಾರ್ಹ. ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಈಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಹೆಚ್ಚಿಸಿರುವಂತದ್ದು 10 ಲಕ್ಷ ಕೋಟಿ, ಮತ್ತು ನಗರೋತ್ಥಾನದಲ್ಲಿ 10 ಲಕ್ಷ ಕೋಟಿಯನ್ನ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಿರುವಂತದ್ದು. ನಿಜಕ್ಕೂ ನಗರ ಪ್ರದೇಶಗಳನ್ನು ಬಹಳಷ್ಟು ವೇಗದಲ್ಲಿ ಇನ್ನೊಂದು ಹೆಚ್ಚಿನ ಬೆಳವಣಿಗೆ ಈಗಾಗಲೇ ಸ್ಮಾರ್ಟ್ ಸಿಟಿಯಿಂದ ಇನ್ನ ನೆಕ್ಸ್ಟ್ ಲೆವೆಲ್ಸ್ಗೆ ತಗೊಂಡೋಗ್ಲಿಕ್ಕೆ ಮಾಡ್ತಿರುವಂತದ್ದು ಬಹಳ ಭರವಸೆದಾಯಕವಾಗಿದೆ. ಇಟ್ ಇಸ್ ವೆರಿ ಫಾರ್ವರ್ಡ್ ಲುಕಿಂಗ್. ಮತ್ತು ರೈತರಿಗೂ 20 ಲಕ್ಷ ಕೋಟಿವರೆಗೂ ಸಾಲ ವಿಸ್ತರಣೆಯನ್ನ ಮಾಡಕ್ಕೆ ಇಯರ್ ಮಾರ್ಕ್ ಮಾಡಿರುವಂತದ್ದು ಬಹಳ ಒಳ್ಳೆ ಬೆಳವಣಿಗೆ ಇದೆ. ಮತ್ತೆ ಅಗ್ರಿ ಸ್ಟಾರ್ಟ್ಅಪ್ಸ್ ಗಳನ್ನ ಮಾಡ್ತಿರುವಂತದ್ದು, ಆಕ್ಸಲರೇಷನ್ ಕೊಡ್ತಿರುವಂತದ್ದು, ಮತ್ತು ಆಪ್ಸ್ ಗಳಿಗೆಲ್ಲ ಟ್ಯಾಕ್ಸ್ ಕನ್ಸೆಷನ್ ಕೊಟ್ಟಿರುವಂತದ್ದು, 7 ಲಕ್ಷ ರೂಪಾಯಿವರೆಗೂ IT ರಿಬೇಟ್ ಕೊಟ್ಟಿರುವಂತದ್ದು, ಮತ್ತೆ ಅಪರ್ ಎಲ್ಲ ಸ್ಲ್ಯಾಬ್ಸ್ ನಲ್ಲೂ ತುಂಬಾ ರಿಡಕ್ಷನ್ಸ್ ಮಾಡಿರುವಂತದ್ದು. ಇಟ್ ಇಸ್ ರಿಯಲಿ ಟ್ಯಾಕ್ಸ್ ಕಾಂಪ್ಲೈನ್ಸ್ ಮಾಡ್ಲಿಕ್ಕೆ ವೆರಿ ಎನ್ಕರೇಜಿಂಗ್ ಅಂಡ್ ಟು ಎನ್ಶೂರ್ ದ ಬ್ಲಾಕ್ ಮನಿ ಇಸ್ ವೀಡೆಡ್ ಔಟ್ ಕಂಪ್ಲೀಟ್ಲಿ. ಇದಕ್ಕೆ ಇದು ಇಟ್ಸ್ ರಿಯಲಿ ವೆರಿ ಎನ್ಕರೇಜಿಂಗ್ ಟ್ಯಾಕ್ಸ್. ಸರ್, ರಾಜ್ಯಗಳ ಮೇಲೂ ಒಂದಷ್ಟು ಜವಾಬ್ದಾರಿ ಮತ್ತೆ ಒಂದಷ್ಟು ಖರ್ಚಿನ ಒಂದು ಸವಾಲನ್ನ ಹಾಕಿದೆ ಸರ್ ಕೇಂದ್ರದ ಒಂದಷ್ಟು ಯೋಜನೆಗಳು. ಫಾರ್ ಎಕ್ಸಾಂಪಲ್ ಸರ್, ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ನಲ್ಲಿ ಏನಿತ್ತು ಅದರಲ್ಲೂ 39% ಸ್ಟೇಟ್ ಶೇರೇ ಇದೆ ಸರ್. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ನೂ ಬರ್ತಿಲ್ಲ ಅನ್ನೋ ಚಿಂತೆ ಕೂಡ ಸ್ಟೇಟ್ ಮತ್ತೆ ಸೆಂಟರ್ ಇಬ್ಬರಿಗೂ ಇತ್ತು. ಇದು ಎಲ್ಲ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಅನ್ವಯ ಆಗುವಂಥದ್ದು. ಅದಲ್ಲದೆ ಈಗ ಸ್ಟೇಟ್ಗಳಿಗೆ ಇಂಟ್ರೆಸ್ಟ್ ಫ್ರೀ 50 ಇಯರ್ ಲೋನನ್ನ ಕೊಡ್ತೀವಿ, ಪ್ರೊವೈಡೆಡ್ ನೀವು ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ವೆಸ್ಟ್ ಮಾಡಿ. ಸರ್, ನಾನು ಫಸ್ಟು ಈ ಪಾರ್ಟ್ ಕೇಳ್ತೀನಿ. ನೆಕ್ಸ್ಟ್ ಪಾರ್ಟ್, ಇದು ಎಲೆಕ್ಷನ್ ಬಜೆಟ್ ಅಲ್ಲ ಅಂತ ನೀವು ಯಾಕೆ ಹೇಳ್ತೀರಿ ಅಂತ ಕೇಳ್ತೀನಿ. ಸರ್, ಒಟ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗುವಂತದ್ದಾಗಬೇಕು. ಕನ್ಸಂಪ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಟು ಇಂಪ್ರೂವ್ ದ ಕ್ವಾಲಿಟಿ. ಮುಖ್ಯವಾಗಿ ಸಂಪರ್ಕದ ರಸ್ತೆ ಆಗ್ಲಿ, ಕುಡಿಯ ನೀರಾಗ್ಲಿ, ನೆಟ್ವರ್ಕ್ ಆಗ್ಲಿ, ಎಲ್ಲಾ ರೀತಿಯಾದಂತ ನೆಟ್ವರ್ಕ್ಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ನ ಸ್ಕೇಲ್ ಅಪ್ ಮಾಡುವಂಥದ್ದು ಮಚ್ ನೀಡೆಡ್. ಸೊ ಡೆವಲಪ್ ಕಂಟ್ರಿ ಆಗ್ಬೇಕು ನಮ್ಮ ದೇಶ ಅನ್ನೋದಕ್ಕೆ ಮೂಲಭೂತ ಸೌಕರ್ಯಗಳು ಬಹಳಷ್ಟು ಎಷ್ಟು ಒತ್ತು ಕೊಟ್ಟರು ಸಾಲಲ್ಲ. ಪ್ರಾಬ್ಲಿ ಇನ್ ದಿಸ್ ಡೈರೆಕ್ಷನ್ 50 ಇಯರ್ಸ್ ಏನು ಟೈಮ್ ಲೈನ್ ಲೋನ್ ಕೊಡ್ತಿರುವಂತದ್ದು ನಾನ್ ನಿಜಕ್ಕೂ ಬಹಳ ಎನ್ಕರೇಜಿಂಗ್ ಇದೆ. ಅಂಡ್ ಸ್ಟೇಟ್ ಆಲ್ಸೋ ನೀಡ್ ಟು ಪಾರ್ಟಿಸಿಪೇಟ್. ವಿ ನೀಡ್ ಟು ಬಿ ಮಚ್ ಮೋರ್ ರೆಸ್ಪಾನ್ಸಿಬಲ್. ನಾವೇ ಹೆಚ್ಚು ಇದಕ್ಕೆ ಆಸಕ್ತಿ ತಗೊಳ್ಳುವಂತದ್ದಾಗಬೇಕು. ಇವತ್ತು ಕೇಂದ್ರ ಸರ್ಕಾರವನ್ನು ನಮ್ಗೆ ಒಂದು ಮುಂದೆ ಬರ್ತಿರುವಂತದ್ದು, ಸಹಾಯ ಹಸ್ತವನ್ನು ಕೊಡ್ತಿರುವಂತದ್ದು ಬಹಳ ಭರವಸೆದಾಯಕವಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ಸ್ಕೇಲಿಂಗ್ ಇಸ್ ಆಲ್ವೇಸ್ ನೀಡೆಡ್. ಹಾಗಾಗಿ
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನೇ ಎಲ್ಲರೂ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಯಾವಾಗ್ಲೂ ಯಾಕಂದ್ರೆ ಬರೀ ರಿಕರಿಂಗ್ ಎಕ್ಸ್ಪೆಂಡಿಚರ್ ನಲ್ಲೇ ನಾವು ಎಲ್ಲ ಮುಳುಗೋಗಿರ್ತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಹಳ ಮಿನಿಮಲ್ ಇರ್ತದೆ. ಸೊ ದಿಸ್ ಇಸ್ ಸಮಥಿಂಗ್ ರಿಯಲಿ ಗೋಯಿಂಗ್ ಟು ಚೇಂಜ್ ದ ವೇ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಂಡ್ ಇಟ್ ವಿಲ್ ರಿಯಲಿ ಕ್ರಿಯೇಟ್ ಲಾಟ್ ಆಫ್ ಪಾಸಿಟಿವ್ ಎನ್ವೈರನ್ಮೆಂಟ್. ಎಲ್ಲರಿಗೂ ಖುಷಿ ತರುವಂತ ವಿಚಾರ. ಸರ್, ಇದು ಯಾಕೆ And it is ಎಲೆಕ್ಷನ್ not ಬಜೆಟ್ election ಅಲ್ಲ budget. ಅಂತೀರಿ? ಯಾ ಎಲೆಕ್ಷನ್ ಇದು ನೋಡಿ, ಆಲ್ವೇಸ್ ಆಲ್ ದ ಇಯರ್ ಬಡ್ಜೆಟ್ಸ್ ಇಸ್ ಬಿನ್ ಆಲ್ವೇಸ್ ಎನ್ಕರೇಜಿಂಗ್. ಇಟ್ ಇಸ್ ಆಲ್ವೇಸ್ ಬಿನ್ ಪ್ರೋ ಪೀಪಲ್ ಸೆಂಟ್ರಿಕ್ ಆಗೇನೆ ನಾವು ಏನ್ ಕೆಲಸ ಮಾಡೋನು. ಸಿ, ವಿ ಆರ್ ಜಸ್ಟ್ ಲುಕಿಂಗ್ ಅಟ್ ನಾಟ್ ಟುಡೇ, ಟುಮಾರೋ. ಇಟ್ ಈಸ್ ಫಾರ್ ದ ಎಂಟೈರ್ ಫ್ಯೂಚರ್. ಆಲ್ ದ ಟೈಮ್ ಸಸ್ಟೈನಬಲ್ ಸಿಸ್ಟಮ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಸ್ ದ ವೇ ಫಾರ್ವರ್ಡ್ ಅನ್ನುವಂತ ನಂಬಿಕೆ, ಸುಸ್ಥಿರತೆನೆ ನಮ್ಮ ಭವಿಷ್ಯ. ಹಾಗಾಗಿ ಸೂಕ್ತವಾಗಿರುವಂತ ಕ್ರಮ ನಾವು ದೇಶಭಕ್ತರಾಗಿ ನ್ಯಾಷನಲಿಸಂಗೆ ನಾವು ಒತ್ತು ಕೊಡುವಂತದ್ದು ಇರೋ ಕಾರಣದಲ್ಲಿ ಸಸ್ಟೈನಬಿಲಿಟಿ, ಎನೇಬಲ್ಮೆಂಟ್, ಫೆಸಿಲಿಟೇಷನ್ ನಮ್ಮ ಸರ್ಕಾರದ ನಂಬಿಕೆ. ಎನೇಬಲ್ಮೆಂಟ್, ಮಿನಿಮಮ್ ಗವರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನುವಂತ ಒಂದು ನಂಬಿಕೆನಲ್ಲೇ ಮಾಡ್ತಿರೋದು. ಹಾಗಾಗಿ ಇದರ ಪೂರಕವಾಗಿನೇ ಆಲ್ ದ ಟೈಮ್ ವಿ ಹ್ಯಾವ್ ಬಿನ್ ವರ್ಕಿಂಗ್. ಹಾಗಾಗಿ ಯಾವತ್ತು ಕೆಲವರು ಬೇರೆಯವರಿಗೆ ಆಲ್ವೇಸ್ ಇಟ್ ಲುಕ್ಸ್ ಲೈಕ್ ಎನ್ ಎಲೆಕ್ಷನ್ ಬಡ್ಜೆಟ್, ಬಟ್ ಇಟ್ ಇಸ್ ನಾಟ್. ಓಕೆ, ಅಲ್ಲ ಸರ್, ಕರ್ನಾಟಕದಿಂದ ತುಂಬಾ ನಿರೀಕ್ಷೆಗಳಿತ್ತು. ಆಲ್ ದ ಮೋರ್ ಯಾಕಂದ್ರೆ ಇನ್ 2-3 ತಿಂಗಳಲ್ಲಿ ನಾವು ಚುನಾವಣೆಯನ್ನ ಎದುರಿಸೋರಿದ್ದೀವಿ. ಇಲ್ಲಿ ಒಂದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್, ಟರ್ಮಿಂಗ್ ಇಟ್ ಅ ನ್ಯಾಷನಲ್ ಪ್ರಾಜೆಕ್ಟ್, ಒಂದು ಭಾಗ 5,300 ಕೋಟಿ ಕೊಟ್ಟು ಅದನ್ನ ಮುಗಿಸ್ಬೇಕು ಅಂತ ಏನೋ ಒಂದು ಇಚ್ಛೆಯನ್ನ, ಈ ಘೋಷಣೆಯನ್ನ ಮಾಡಿದ್ದಾರೆ. ಸ್ವಾಗತ ಸರ್. ಬಟ್ ಎಷ್ಟೊಂದು ರಿಯಲ್ ಲೈನ್ಗಳಿತ್ತು, ಮುಗಿಸ್ಬೋದಾಗಿತ್ತು ಅಥವಾ ಪ್ಲಾನ್ ಆಗಿದ್ದು ಇಂಪ್ಲಿಮೆಂಟೇಷನ್ ಬರಲಿಲ್ಲ. ಈ ರೀತಿ ನಿರೀಕ್ಷೆಗಳು ಹೆಚ್ಚಿತ್ತು ಬಿಕಾಸ್ ಆಫ್ ಎಲೆಕ್ಷನ್. ಇದನ್ನ ಹೇಗೆ ಸಮರ್ಥಿಸ್ಕೋತಾರೆ ಸಚಿವರು ಅಂತ? ನೋಡಿ ಸರ್, ಈಗಾಗಲೇ ನಮ್ಗೆ ಸಾಕಷ್ಟು ರೈಲ್ವೆನಲ್ಲಿ ಆದ್ಯತೆಯನ್ನು ಕೊಟ್ಟಿರುವಂತದ್ದು. ಈ ವರ್ಷ ನೀವು ನೋಡ್ರೆ 2 lakh crores ಬರೀ ರೈಲ್ವೆನಲ್ಲಿ ಇಯರ್ ಮಾರ್ಕ್ ಮಾಡಿರೋದು. ಇಫ್ ಯು ಕಂಪೇರ್ ಆಲ್ಮೋಸ್ಟ್ 70% ಕಳೆದ ಬಡ್ಜೆಟ್ ಗಿಂತ ಹೆಚ್ಚು ಇಯರ್ ಮಾರ್ಕ್ ಮಾಡಿರುವಂತದ್ದಿದೆ. ಮತ್ತು ಇವತ್ತೇನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಗೆ 5,300 ಕೋಟಿ ಕೊಟ್ಟಿರುವಂತದ್ದು ಒಳ್ಳೆ ಬೆಳವಣಿಗೆ. ಇದ್ರ ಜೊತೆಲೇನೆ ರೈಲ್ವೇಸ್ ನಲ್ಲಿ ಡಬಲ್ ಟ್ರ್ಯಾಕ್, ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಆಗ್ತಿದೆ. ಎಲ್ಲಾ ಕಡೆ ಪ್ರಾಜೆಕ್ಟ್ ಮತ್ತು ಹೊಸ ಲೈನ್ಸ್ ನ ತಗೊಂಡಿರೋದನ್ನೆಲ್ಲ ಕಂಪ್ಲೀಷನ್ ಹೋಗ್ತಿರೋದು. ಸಬರ್ಬನ್ ರೈಲ್ವೆ ತಗೊಂಡಿರುವಂತದ್ದು ಇವೆಲ್ಲ ಪಾಸಿಟಿವ್ಲಿ. ಮತ್ತೆಲ್ಲ ಟ್ರೈನ್ ಸ್ಟೇಷನ್ಸ್ಗಳು, ರೈಲ್ವೆ ಸ್ಟೇಷನ್ಸ್ಗಳು 50 ಎಲ್ಲ ರೈಲ್ವೆ ರಿಕ್ವೈರ್ಮೆಂಟ್ ನಮ್ದು. ಹೊಸ ಲೈನ್ಸ್ ಗಳನ್ನು ಎಲ್ಲೆಲ್ಲಿ ನಮ್ಮ ರೈಲ್ವೆ ಪೆನೆಟ್ರೇಷನ್ ಆಗಿರ್ಲಿಲ್ಲ ಅಲ್ಲೆಲ್ಲ ಪೆನೆಟ್ರೇಷನ್ ಆಗುವಂತದ್ದಾಗಿದೆ. ರೈಟ್ ಸರ್, ಕೊನೆಯದಾಗಿ ಬಿಫೋರ್ ಐ ಲೆಟ್ ಯು ಗೋ, ಇಲ್ಲಿ ನನ್ನ ಜೊತೆ ಒಂದು ತಜ್ಞರ ಒಂದು ಪ್ಯಾನಲ್ ಇದೆ. ಕ್ವಿಕ್ ವರ್ಡ್ ಫ್ರಮ್ ದೆಮ್ ಸರ್. ಮುರಳೀಧರ್ ಮಾತಾಡ್ತಾರೆ ನಿಮ್ ಜೊತೆ. ಮುರಳೀಧರ್ ಅವರು ಫಾರ್ಮರ್ FKCCI, ಐ ಆಮ್ ಶೋರ್ ಯು ನೋ ಹಿಮ್ ಸರ್. ಮುರಳೀಧರ್ ಸರ್, ಪ್ಲೀಸ್ ಗೋ ಅಹೆಡ್. ಚೆನ್ನಾಗಿ ಪರಿಚಯ ಅವರು. ಅವ್ರಿಗೆ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ. ಸುಧಾಕರ್ ಅವರೇ, ನಾವು ಅಶ್ವಥ್ ನಾರಾಯಣ ಅವರೇ, ನಾನು 2-3 ಪ್ಯಾನಲ್ ಅಲ್ಲಿ ನಿಮ್ ಜೊತೆಲೆ ಕೂತಿದ್ದೆ, ಮಾತಾಡ್ತಿದ್ವಿ, ಡಿಸ್ಕಸ್ ಮಾಡ್ತಿದ್ವಿ. ಐ ಹ್ಯಾವ್ ಅ ರಿಯಲಿ ಹೈ ರಿಗಾರ್ಡ್ ಫಾರ್ ಯು ಸರ್, ಬಿಕಾಸ್ ಯು ಆರ್ ಸೋ ನಾಲೆಡ್ಜಬಲ್ ಅಬೌಟ್ ಸೋ ಮೆನಿ ಥಿಂಗ್ಸ್. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಕಾಮೆಂಟ್ಸ್ ಸರ್ ಅಬೌಟ್ ಟುಡೇಸ್ ಬಜೆಟ್. ಬಜೆಟ್, ಇವತ್ತಿನ ಬಜೆಟ್ ಇವಾಗ ಕೇಶವ ಅವರು ಹೇಳಿದಾಗೆ 7.5 ಅಂತ ಹೇಳಿದ್ದಾರೆ ಆನ್ ಎ ಸ್ಕೇಲ್ ಆಫ್ 1 to 10. ನಾನು ಬಿಟ್ವೀನ್ 7.5 to 8 ಅಂತ ನಾನು ಹೇಳ್ತೀನಿ. ಯಾಕಂದರೆ ದಿಸ್ ಈಸ್ ನಾಟ್ ಎ ನಾರ್ಮಲ್ ಬಡ್ಜೆಟ್ ನನ್ನ ಪ್ರಕಾರ. ದಿಸ್ ಈಸ್ ಸಮ್ ವೆರಿ ಫಾರ್ವರ್ಡ್ ಲುಕಿಂಗ್ ಬಡ್ಜೆಟ್. ಐ ಥಿಂಕ್ ಬೆಳವಣಿಗೆ ಏನಾದರೂ ಸಿಗಬೇಕು ಅಂತಿದ್ದು ಸಿಗದೆ ಇರೋದ್ರ ಬಗ್ಗೆ ಮಿನಿಸ್ಟರ್ ಹತ್ರ ಮಾತಾಡೋದಾದ್ರೆ ಇಲ್ಲ. ನನಗೆ ಎಕ್ಸ್ಪೆಕ್ಟೇಷನ್ಸು, ಕಾಂಪ್ಲಯನ್ಸಸ್ ಬಗ್ಗೆ ಸ್ವಲ್ಪ ಚೇಂಜಸ್ ಮಾಡ್ಬೋದಾಗಿತ್ತು ಅಂತ ನಾನು ಮುಂಚೆ ಅಂದ್ಕೊಳ್ತಾ ಇದ್ದೆ. ಬಟ್ ಡೀಟೇಲ್ಸ್ ನೋಡ್ತಾ ಇದ್ದರೆ ಕಾಂಪ್ಲಯನ್ಸಸ್ ಬಗ್ಗೆನೂ ತುಂಬ ಕೆಲಸ ಮಾಡಿದ್ದಾರೆ. ತುಂಬ ಥಾಟ್ ಪ್ರಾಸೆಸ್ ಹೋಗಿದೆ. ಬೆಳವಣಿಗೆ ಬಗ್ಗೆನೂ ಸ್ವಲ್ಪ ಯೋಚನೆ ಕೊಟ್ಟಿದ್ದಾರೆ. ಗ್ರೋತ್ಗೂ ತುಂಬ ಪ್ರಾಸ್ಪೆಕ್ಟ್ಸ್ ಇದೆ. ಆಮೇಲೆ ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಆಗಿದೆ. ಅದರಿಂದ ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ನೀವು ಆ ಟ್ಯಾಕ್ಸ್ ಮತ್ತೆ ಕಂಪ್ಲೈನ್ಸ್ ಅಂತ ಹೇಳಿದ್ರಿ ಅಶ್ವಥ್ ಸರ್. ಇವತ್ತು ಭಾರತದಲ್ಲಿ ಪ್ರತಿ 100 ಜನರಲ್ಲಿ 7 ಜನ ಮಾತ್ರ ಟ್ಯಾಕ್ಸ್ ಕಟ್ತಿದ್ದಾರೆ, 7 out of 100. ಹಂಗಾಗಿ ಈ ಟ್ಯಾಕ್ಸ್ ನೆಟ್ ಅಲ್ಲಿ ಹೆಚ್ಚಿಗೆ ಜನರನ್ನ ತರೋದಕ್ಕೆ ಈ ಕಂಪ್ಲೈನ್ಸ್ ರಿಲ್ಯಾಕ್ಸೇಷನ್ ಹೆಲ್ಪ್ ಆಗುತ್ತಾ? ಒಂದು ಭಾಗ. ಸರ್ಕಾರ ತನ್ನ ಕಡೆಯಿಂದ ಏನ್ ಮಾಡಬೇಕಾಗಿದೆ ಟು ಬ್ರಿಂಗ್ ಇನ್ ಮೋರ್ ಪೀಪಲ್ ಇನ್ ಟು ದ ಟ್ಯಾಕ್ಸ್ ನೆಟ್? ಈಗ ನಿಮ್ ನೋಡಿದಾಗ ಡಿಜಿಟಲೈಸೇಷನ್ ಅಲ್ಲಿ ಆಧಾರ್ ಸೀಡಿಂಗ್ ಆಗ್ತಿರುವಂತದ್ದು ಒಳ್ಳೆ ಬೆಳವಣಿಗೆ ಇದೆ. ಎಲ್ಲ ಪ್ಯಾನ್ ಕಾರ್ಡ್ಸ್ ಸೀಡಿಂಗ್ ಆಗಿರುವಂತದ್ದು. ಸೊ ಡೆಫಿನೆಟ್ಲಿ ಕಂಪ್ಲೈನ್ಸ್ ವಿಲ್ ಕಮ್ ಇನ್ ಅಂಡ್ ಇಟ್ ವಿಲ್ ಸೆಟ್ ಇನ್ ಅಂಡ್ ಹೂಎವರ್ ಡಸಂಟ್ ಪೇ ವಿಲ್ ನಾಟ್ ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಈಗ ಯಾಕಂದ್ರೆ ಏನೇ ಎಕ್ಸ್ಪ್ಯಾಂಡ್ ಆಗ್ಬೇಕು, ಭವಿಷ್ಯ ನೋಡ್ಬೇಕು ಅಂದ್ರೆ ಡೆಫಿನೆಟ್ಲಿ ನಮ್ಮ ಟ್ರ್ಯಾಕ್ ರೆಕಾರ್ಡ್, ನಮ್ಮ ಫೈನಾನ್ಷಿಯಲ್ ರೆಕಾರ್ಡ್ಸ್ ಮ್ಯಾಟರ್ಸ್ ಎ ಲಾಟ್. ಯು ವಾಂಟ್ ಟು ಸಿ ಎ ಗ್ರೇಟ್ ಫ್ಯೂಚರ್. ಪರ್ಸನಲಿ ನೀವು ನನ್ನನ್ನು ಕೇಳಿದ್ರು, ನಾನು ಬೆಳಿಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಟ್ಯಾಕ್ಸ್ ಕಂಪ್ಲೈನ್ಸ್ ನಲ್ಲಿ ನಾನು ಹೋಗಿದ್ರಿಂದ ನನ್ನ ವೈಯಕ್ತಿಕ ಜೀವನದಲ್ಲೂ ನಾನು ಸಹ ಹೆಚ್ಚು ಅನುಕೂಲತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಹೆಚ್ಚೆಚ್ಚು ಫೈನಾನ್ಷಿಯಲ್ ಫೆಸಿಲಿಟಿ ಎಲ್ಲ ಪಡ್ಕೊಳ್ಳಿಕ್ಕೆ ನನಗೂ ಸಾಧ್ಯವಾಗಿತ್ತು. ಇಲ್ಲ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಇರಲಿಲ್ಲ ಅಂದ್ರೆ ನಾವು ಬೆಳಿಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಇಟ್ಸ್ ಎ ವೇ ಫಾರ್ವರ್ಡ್.
ಡೆಫಿನೆಟ್ಲಿ ಟ್ಯಾಕ್ಸ್ ಕಾಂಪ್ಲೈನ್ಸ್ ನ ಪ್ರತಿಯೊಬ್ಬ ಸಿಟಿಸನ್ ತನ್ನ ರೈಟ್ಸ್ ಹೇಗಿದೆಯೋ ಡ್ಯೂಟಿನೂ ಕೂಡ ಹಾಗೆ ಎಲ್ಲರೂ ನಾವು ಸಂಪಾದನೆ ಮಾಡಿರಲ್ಲಿ ಟ್ಯಾಕ್ಸ್ ನ ಪೇ ಮಾಡುವಂಥದ್ದು ನಮ್ಮ ಡ್ಯೂಟಿ ಆಗಿರ್ತದೆ. ಇದಕ್ಕಲ್ಲಿ ಪ್ರಾಬ್ಲಿ ಇವನ್ ದ ಟೆಕ್ನಾಲಜಿ ವಿಲ್ ಬಿ ಡೆಫಿನೆಟ್ಲಿ ಬಿಗ್ಗೆಸ್ಟ್ ಎನೇಬಲರ್ ಅಂಡ್ ಹರಾಸ್ಮೆಂಟ್ ಫ್ರೀ ಆಗಿ ಈಗ ಫೇಸ್ಲೆಸ್ ನ IT ಮಾಡಿರುವಂತದ್ದು, ಆಧಾರ್ ಸೀಡಿಂಗ್ ಆಗಿರುವಂತದ್ದು, ಮತ್ತೆ ಪ್ಯಾನ್ ಕಾರ್ಡ್ಗಳೆಲ್ಲ ಸೀಡಿಂಗ್ ಆಗಿರುವಂತದ್ದು, ದಿಸ್ ಆರ್ ಆಲ್ ವೆರಿ ಪ್ರಾಮಿಸಿಂಗ್ ಅಂಡ್ ವೆರಿ ಫ್ಯೂಚರಿಸ್ಟಿಕ್. ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಫ್ಯೂಚರ್ ದ ನಂಬರ್ಸ್ ಆರ್ ಗೋಯಿಂಗ್ ಟು ರ್ಯಾಪಿಡ್ಲಿ ಇನ್ಕ್ರೀಸ್ ಇನ್ ಬಿಗ್ ಪರ್ಸೆಂಟೇಜ್. ಸರ್ 23 ಕರ್ನಾಟಕ Thank you, ಮೇಲೆ sir. 24 ಲೋಕಸಭೆ ಮೇಲೆ ಇವತ್ತಿನ ಚುನಾವಣೆ, ಇವತ್ತಿನ ಬಜೆಟ್ ನ ಪ್ರಭಾವ ಏನಿರುತ್ತೆ ಸರ್? 2 months ಲೇಟರ್ ಕರ್ನಾಟಕ, 1 year ಲೇಟರ್ ಸೆಂಟರ್. ಡೆಫಿನೆಟ್ಲಿ ಆಲ್ವೇಸ್ ನರೇಂದ್ರ ಮೋದಿ ಅವರು ನಮ್ಮ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಎವ್ರಿಬಡಿ ಲುಕ್ಸ್ ಅಪ್ ಟು ಹಿಮ್, ದೇ ಗಾಟ್ ಗ್ರೇಟ್ ರೆಸ್ಪೆಕ್ಟ್. ಸೊ ಈ ಬಜೆಟ್ ಈಸ್ ಒನ್ ಆಫ್ ದ ಮೋರ್ ಆಡೆಡ್ ಸ್ಟ್ರೆಂತ್ ಇದೆ. ನಮ್ಗೂ ಕರ್ನಾಟಕಕ್ಕೂ ಬಹಳ ದೊಡ್ಡ ಭರವಸೆದಾಯಕವಾಗಿದೆ. 23ಕ್ಕೆ ಮತ್ತೊಮ್ಮೆ ಬಿಜೆಪಿ ಅನ್ನುವಂಥದ್ದಾಗುತ್ತೆ, ಮತ್ತೊಮ್ಮೆ ಕೇಂದ್ರದಲ್ಲೂ ಬಿಜೆಪಿನೇ ಬರುವಂತದ್ದಿದೆ. ಹಾಗಾಗಿ ಇವೆಲ್ಲ ವೆರಿ ಪ್ರೋಗ್ರೆಸಿವ್, ವೆರಿ ಎನ್ಕರೇಜಿಂಗ್ ಬಡ್ಜೆಟ್. ಥ್ಯಾಂಕ್ ಯು ಡಾಕ್ಟರ್ ಅಶ್ವಥ್ ನಾರಾಯಣ್. ಥ್ಯಾಂಕ್ ಯು ಸರ್. ನನ್ನ ತಜ್ಞರ ಜೊತೆ ಒಂದು ಕ್ವಿಕ್ ವರ್ಡ್ ಸರ್, ಸಮಿಟ್ ಅಪ್ ಸರ್. ಅವರು ಐ ಥಿಂಕ್ ಅವರು ಚೆನ್ನಾಗಿ ಸಮ್ ಅಪ್ ಮಾಡಿದ್ರು. ಇಟ್ಸ್ ಅ ಗ್ರೋತ್ ಓರಿಯೆಂಟೆಡ್ ಬಡ್ಜೆಟ್ ಆ್ಯಂಡ್ ಇಟ್ ಈಸ್ ಸಮ್ ಎಲಿಮೆಂಟ್ಸ್ ಆಫ್ ಪಾಪ್ಯುಲರಿಸಮ್ ಆಲ್ಸೋ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಪೀಪಲ್ಗೆ ಸ್ವಲ್ಪ ರಿಲೀಫ್ ಕೊಟ್ಟಿದ್ದಾರೆ. ಆ್ಯಂಡ್ ಕಾಂಪ್ಲಯನ್ಸಸ್ ಆಲ್ಸೋ ಸ್ವಲ್ಪ ಇಂಡಸ್ಟ್ರಿಗೆ, ಬಿಸ್ನೆಸ್ಗೆ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಯೂತ್ಗೆ, ಶೆಡ್ಯೂಲ್ಡ್ ಕ್ಯಾಸ್ಟ್ಸ್ಗೆ, ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಎಲ್ರಿಗೂ ಸ್ವಲ್ಪ ಸಮಥಿಂಗ್ ನಾವು ಈ ಬಡ್ಜೆಟಲ್ಲಿ ಏನಾದರೂ ನೋಡ್ಬೋದು, ಇದರಲ್ಲಿ ನಮಗೆ ಏನಾದರೂ ಒಂದು ಪ್ರಯೋಜನ ಇದೆ ಅಂತ ಒಂದು ದೇ ಕ್ಯಾನ್ ಲುಕ್ ಫಾರ್ವರ್ಡ್. ಈ ಸ್ಮಾಲ್ ಬಿಸ್ನೆಸಸ್ಗೆ 2 ಕೋಟಿಯಿಂದ 3 ಕೋಟಿಗೆ ಪ್ರೆಸೆಂಪ್ಟಿವ್ ಆಗಿ ಮಾಡಿದಾರಲ್ಲ, ಈ ಸ್ಕೀಮ್ ಬಂದು ತುಂಬ ಜನ ಸ್ಮಾಲ್ ಬಿಸ್ನೆಸಸ್ಗೆ ಹೆಲ್ಪ್ ಆಗುತ್ತೆ. ಅದು ಇಟ್ ಡಸ್ ನಾಟ್ ಗೆಟ್, ಅದು ಅಷ್ಟು ಅಟ್ರಾಕ್ಷನ್ನು, ಪ್ರಾಮಿನೆನ್ಸು ಕಾಣೋದಿಲ್ಲ ಆ ಬಡ್ಜೆಟ್ ಪ್ರೆಸೆಂಟೇಷನಲ್ಲಿ. ಉಪಯೋಗ ಇದೆ, ಅದರ ತುಂಬ ಉಪಯೋಗ ಇದೆ. ಬಿಕಾಸ್ ಕೆಲವರೆಲ್ಲ ಏನು ಮಾಡಿದ್ದಾರೆ ಅಂದರೆ 2 crores ಸ್ಟಾಪ್ ಮಾಡಿಬಿಡ್ತಾ ಇದ್ದಾರೆ. ಯಾಕಂದರೆ ನಾನು ಕಾಂಪ್ಲೈನ್ಸ್ ಮಾಡಬೇಕಲ್ಲ. ಮುಂಚೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಟರ್ನ್ ಓವರ್ ಹೆಂಗೆ ಸ್ಟಾಪ್ ಮಾಡ್ತಾಯಿದ್ರು, ಇವಾಗ 2 crores ಸ್ಟಾಪ್ ಮಾಡಿಬಿಟ್ಟು ಇನ್ನೊಂದು ಫರ್ಮ್ ಓಪನ್ ಮಾಡೋದು. ಆ ಥರ ಮಾಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ದೇ ಆರ್ ಇನ್ಕ್ರೀಸಿಂಗ್ ದೇರ್ ವರ್ಕ್ ಆ್ಯಂಡ್ ಎಫಿಷಿಯನ್ಸಿ ಕಡಿಮೆ ಮಾಡ್ಕೋತಾ ಇದ್ದಾರೆ. ಇವಾಗ ಈ 3 crores ಮಾಡಿರೋದು ಇದು ಒಳ್ಳೆ ಒಂದು ಮಾಡಿದ್ದಾರೆ. ಈವನ್ 75 lakhs ಫಾರ್ ಪ್ರೊಫೆಷನಲ್ಸ್, ಇಟ್ಸ್ ಅ ಗುಡ್ ಮೂವ್. ಆ್ಯಂಡ್ ವೇರಿಯಸ್ ಏರಿಯಾಸ್ ಲೈಕ್ ಟೂರಿಸಮ್ ಎಲ್ಲ ಮಾಡಿರೋದು ಐ ಥಿಂಕ್ ಇಟ್ಸ್ ಅ ವೆಲ್ ಥಾಟ್ ಔಟ್ ಬಡ್ಜೆಟ್. ಆ್ಯಂಡ್ ಇಟ್ಸ್ ತುಂಬ ಟಿಂಕರಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ. ಲಾಸ್ಟ್ ನಾವು ನಮ್ಮದು ಬೆಳವಣಿಗೆ ಚೆನ್ನಾಗಿದೆ, ಇದೇ ಥರ ಮೇಂಟೈನ್ ಮಾಡಬೇಕು ಅಂತ ಏನು ತುಂಬ ಟಿಂಕರಿಂಗ್ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ ಮೇಂಟೈನ್ ಮಾಡಿದ್ದಾರೆ. ಓವರ್ ಆಲ್ ಇಟ್ಸ್ ಎ ಗುಡ್ ಬಡ್ಜೆಟ್ ಅಂತ ಅನಿಸುತ್ತೆ ಸರ್. ಶೆಟ್ಟಿ ಸರ್. ಸರ್, ಈಗ ಇದು ಪ್ರಿಸಂಪ್ಟಿವ್ ಟ್ಯಾಕ್ಸ್ ಏನು ಮಾಡಿದ್ದಾರೆ 2 crores to 3 crores, ಅಲ್ಲಿ ಒಂದು ರೈಡರ್ ಕ್ಲಾಸ್ ಇದೆ. ದಟ್ ಆಲ್ಸೋ ಬೆನಿಫಿಟ್ಸ್ 5%. ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆಯಲ್ಲ ನಿಮ್ಮದು, ಪರ್ಚೇಸಸ್ಸು ಮತ್ತು ಏನಾದರೂ ನೀವು ಕ್ಯಾಶ್ ಡ್ರಾ ಮಾಡಿ ಖರ್ಚು ಮಾಡೋದು, ದಟ್ ಶುಡ್ ನಾಟ್ ಎಕ್ಸೀಡ್ 15 lakhs. ಮೊಮೆಂಟ್ ಇಟ್ ಗೋಸ್ 15 lakhs ಅಂದರೆ ಅದೇ ಕಮ್ಸ್ ಅಂಡರ್ ನಾರ್ಮಲ್ ಈ ನಿಮ್ಮದು ಇನ್ಕಮ್ ಟ್ಯಾಕ್ಸ್ ಎಲ್ಲ ಬರ್ತಾರೆ. ಅದು ಈವನ್ ಅಪ್ ಟು 10 crores ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡಿದ್ದಾರೆ ಇಫ್ ದ ಕ್ಯಾಶ್ ಟ್ರಾನ್ಸಾಕ್ಷನ್ ಈಸ್ ಲೆಸ್ ದೆನ್ 5 lakhs. ಸ್ಲೋಲಿ ಏನಂದರೆ ಕ್ಯಾಶ್ಲೆಸ್ ಇಕಾನಮಿ ಬಂದಾಗ ಟ್ಯಾಕ್ಸ್ ಇವೇಷನ್ ಕಡಿಮೆ ಆಗುತ್ತೆ. ಅದು ಒಂದು ಒಬ್ಜೆಕ್ಟಿವ್ ಇದೆ, ಗುಡ್ ಒಬ್ಜೆಕ್ಟಿವ್. ಇನ್ನೊಂದು ಇಂಡಸ್ಟ್ರಿ 4 ಬಗ್ಗೆ ಟಚ್ ಮಾಡಿದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಹೇಳುವಾಗ ಈಗ ನಾವ್ಯಾರು ಇಂಡಸ್ಟ್ರಿ 4ಅಲ್ಲಿ ಇಲ್ಲ, ಆ ಕಾಂಪ್ಲಿಯನ್ಸ್ನ ನಮ್ಗೆ ಆ ಲೆವೆಲ್ಗೆ ನಾವು ಬಂದಿಲ್ಲ. ಸೊ ದಟ್ ಈಸ್ ಅ ಹಾಟ್ ಸಬ್ಜೆಕ್ಟ್, ರಿಕ್ವೈರ್ಡ್ ಸಬ್ಜೆಕ್ಟ್. ಅದಕ್ಕೆ ಗೌರ್ಮೆಂಟ್ ಫೋಕಸ್ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಮತ್ತೆ 1 district 1 ಪ್ರಾಡಕ್ಟ್ ಇದೆಯಲ್ಲ, ಅದು ಆಲ್ರೆಡಿ ಯೂನಿಟಿ ಮಾಲ್ ತೆಗೀರಿ, ಅದ್ರದ್ದು ಆಲ್ರೆಡಿ ಪ್ರತಿ ರಾಜ್ಯದಲ್ಲೂ ತೆಗೀರಿ, ಎಲ್ಲಾ ರಾಜ್ಯದ ಉತ್ಪನ್ನಗಳಿಗೂ ಅಲ್ಲಿ ಅವಕಾಶ ಕೊಡಿ, ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಿ. ಗುಡ್ ಥಾಟ್ ಸರ್. ನಮ್ಮಲ್ಲೂ ಕೊಪ್ಪಳದಲ್ಲಿ ಒಂದಿದೆ, ರಾಮನಗರಕ್ಕೆ, ಚನ್ನಪಟ್ಟಣಕ್ಕೆ ಒಂದಿದೆ, ಈ ರೀತಿ ನಮ್ಮಲ್ಲೂ 1 district 1 ಪ್ರಾಡಕ್ಟ್ ಬರುತ್ತೆ. ಆಮೇಲೆ ಆ ಮಾಲ್ಗಳಲ್ಲಿ ನಿಮ್ಮ ಉಳಿದ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ಎಕ್ಸಿಬಿಟ್ ಆಗುತ್ತೆ, ಅದರ್ ಸ್ಟೇಟ್ ರಾಜ್ಯಗಳದ್ದು ಕೂಡ. ಆಮೇಲೆ ಇನ್ನೊಂದು ಸಿರಿಧಾನ್ಯದ್ದು R&D ಏನಿದೆ, ಮಿಲೆಟ್ದು ಇದೆಯಲ್ಲ, ದಟ್ ಓಪನ್ಸ್ ಅಪ್ ಮೋರ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಡಾಕ್ಟರ್ ಕೇಶವ ಅವರು ಮಿಲೆಟ್ ಬಗ್ಗೆ ಮಾತನಾಡ್ತಿದ್ರು. ಈ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅನ್ನೋ ಘೋಷಣೆನೇ ಆಗೋಗಿದೆ. ಮತ್ತೆ ಅದರ ಆರೋಗ್ಯಕರವಾದ, ಅದರ ಪೌಷ್ಟಿಕಾಂಶದ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿ ನಾವು ತಿಳ್ಕೊಂಡಿದ್ದೀವಿ. ಅದ್ರ ಜೊತೆನೆ ಲೆಟ್ಸ್ ಫಿನಿಶ್ ದಿಸ್ ಕಾನ್ವರ್ಸೇಷನ್. ಡಾಕ್ಟರ್ ಕೇಶವ ಅವರೇ, ಪ್ಲೀಸ್.
ಒಂದು ಇಂಡಿಯಾಲಿ ನ್ಯೂಟ್ರಿಷನ್ ಲೆವೆಲ್ಸ್ ತುಂಬ ಕಡಿಮೆ ಇದೆ. ನಾವು ಅದನ್ನು ಯಾವಾಗಲೂ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಕೆಳಗಡೆ ಬರ್ತಾ ಇರೋದು ಅದಕ್ಕೆ ಒಂದು ರೀಸನ್. ಸೊ ಇದರಿಂದ ಏನಾಗ್ಬೋದು, ಶ್ರೀ ಅನ್ನ ಯೋಜನೆಯಿಂದ ಬಹುಶಃ ಅದಕ್ಕೆ ಹೆಚ್ಚಿನ ಉತ್ತೇಜನ ಸಿಗ್ಬೋದು. ಆಮೇಲೆ ಕ್ವಾಲಿಟಿಗೂ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಈಗ ಹೊಸ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಏಕಲವ್ಯ ಸ್ಕೂಲ್ಸ್ ಅಂದರೆ ನೋನ್ ಫಾರ್ ದಿ ಕ್ವಾಲಿಟಿ. ಅಲ್ಲಿ ಟೀಚರ್ಸೇ ಇಷ್ಟೊಂದು ಜನ ಕೊರತೆ ಇದ್ದದ್ದು, 38,000 ಅಷ್ಟು ಕೊರತೆ ಇತ್ತು ಅನ್ನೋಂಥದ್ದು ಇಷ್ಟು ದಿನ ಅದನ್ನ ಐಡೆಂಟಿಫೈ ಮಾಡಿ ಅಟ್ಲೀಸ್ಟ್ ಈ ವರ್ಷದಲ್ಲೇ ಫಿಲ್ ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒತ್ತು ಕೊಟ್ಟು ಅದನ್ನ ಎಲ್ಲ ಕ್ಷೇತ್ರಗಳಿಗೂ ಹೇಳ್ಕೊಂಡು ಬಂದದ್ದಿದೆಯಲ್ಲ. ಸೊ ದಾಟ್ ಒಂದು ದೊಡ್ಡ ಲೀಪ್ ಫಾರ್ವರ್ಡ್ ಅಂತ ನನಗೆ ಅನ್ಸುತ್ತೆ. ರೈಟ್. ಶ್ರೀಧರ್ ಸರ್, ಎನಿಥಿಂಗ್ ಯು ವಾಂಟ್ ಟು ಸೇ? No, what they have already covered everything. But it's a wonderful budget. Only point I want to say, the skill development. Because what to finish college education and come, your employability is not much. Because ಇದು ಏನು ಕೆಲಸಲೇ ಅವ್ರದ್ದು ಹೇಗೆ ಯೂಸ್ ಮಾಡ್ತಾರೆ ಅದಕ್ಕೆ ಈ ಸ್ಕಿಲ್ ಡೆವಲಪ್ಮೆಂಟ್ ಅದರಲ್ಲೂ ಹೇಳಿದ್ರು ಸರ್, ಇಂಡಸ್ಟ್ರಿ ನೀಡ್ಸ್ ಏನಿದೆ, ಇಂಡಸ್ಟ್ರಿಗೆ ಯಾವ ರೀತಿ ಅವಶ್ಯಕತೆ ಇದೆ, ಆ ಅವಶ್ಯಕತೆಗೆ ತಕ್ಕಂತೆ ಕೌಶಲ್ಯವನ್ನ ಬೆಳೆಸುವಂತ ಕಾರ್ಯಕ್ರಮ. ದಟ್ ಇಸ್ ಒನ್ ಆಫ್ ದ ದ ಥಿಂಗ್ ಹೌ ಟು ಡೆವಲಪ್ ಯೂತ್ ಡೆವಲಪ್ಮೆಂಟ್ ಮಾಡಿ. ಬಿಕಾಸ್ ದಟ್ ಇಸ್ ಅವರ್ ವಾಟ್ ಯು ಕಾಲ್ ಅಸೆಟ್. ಅದು ಹೇಗೆ ಮಾಡ್ತಾರೆ ಅದು ವೆರಿ. ಆ್ಯಂಡ್ ಪ್ರೆಸೆಂಟ್ ಯೂತ್ ಆರ್ ಇಂಟೆಲಿಜೆಂಟ್. ಪ್ರೆಸೆಂಟ್ ಯೂತ್ ಆರ್ ಕೇಪಬಲ್ ಆಫ್ ಅಬ್ಸರ್ವಿಂಗ್ ಥಿಂಗ್ಸ್ ಫಾಸ್ಟ್. ಈ ಯೂಟಿಲೈಸ್ ಮಾಡಿಕೊಂಡು ಹೋಗಿದ್ರೆ, ಅವರು ಫೋಕಸ್ ಕೊಟ್ಟಿದ್ರೆ ಡೆಫಿನೆಟ್ಲಿ ಇಲ್ ಗೋ. ಆ್ಯಂಡ್ ದ ಬಜೆಟ್ ಆಸ್ ಈ ಸೆಡ್ 7.5 to 8 is the rating. It can be given very easily. It can be given. Yes. ಎಲ್ಲ ತಜ್ಞರಿಗೂ ಧನ್ಯವಾದ. ಡಾಕ್ಟರ್ ಕೇಶವ ಅವರೇ, ಶಶಿಧರ್ ಶೆಟ್ಟಿ ಅವರೇ, ಶ್ರೀಧರ್ ಸರ್, ಮುರಳೀಧರ್ ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಮೋದಿ ಲೆಕ್ಕದ ಮತ್ತಷ್ಟು ಅಂಶಗಳ ನಿರೂಪಣೆಗಾಗಿ ಈ ಬ್ರೇಕ್ನ ನಂತರ ನನ್ನ ಕಲೀಗ್ಸ್ ರಾಘವೇಂದ್ರ ಗುಡಿ ಮತ್ತು ಪೃಥ್ವಿರಾಜ್ ಇಬ್ಬರು ನಿಮ್ಮನ್ನ ಜಾಯಿನ್ ಮಾಡ್ತಾರೆ. ಈ ಟ್ಯಾಕ್ಸ್ ಸ್ಲ್ಯಾಬ್ ಬದಲಾವಣೆ ಏನಾಯಿತು, ಅದು ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಇದರ ಪ್ರಭಾವ ಏನು, ಖರ್ಚು ವೆಚ್ಚ ಜೋಬಲ್ ಎಷ್ಟು ಉಳಿಯುತ್ತೆ, ಇದೆಲ್ಲ ಮಾಹಿತಿ ಜೊತೆ ಬ್ರೇಕ್ ನಂತರ ನೋಡ್ತೀರಿ ಮೋದಿ ಲೆಕ್ಕ.